ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ಮೇಲೆ ಡೀಸೆಂಟ್ ಆಗಿ ಯಾವುದೇ ರೀತಿ ವಾಯ್ಲೆನ್ಸ್ ಇಲ್ಲದೆ ಕಾಳು ಹಾಕದು. ಒಂದು ವೇಳೆ ಅಕ್ಕಿ ಬಲೆಗೆ ಬೀಳ್ಲಿಲ್ವಾ ಗನ್ನೆತ್ಕೋತೀನಿ. ಕರೆಕ್ಟ್. ಗೌತಮ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಪ್ರಸಂಗ ಅನ್ನಿಸ್ಬೋದು, ಆದರೆ ನನಗೆ ಹೇಳಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಹೇಳಿ. ಅಲ್ಲ, ನಿಮ್ಮಿಂದನೂ ಯಾವತ್ತೂ ಒಂದು ಕಹಿಯಾದ ಘಟನೆ ನಡೆದು ಹೋದರೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮನೆಯವ್ರು ನಿಮ್ಮ ಜೊತೆ ಮಾತಾಡದೆ ನಿಮ್ಮನ್ನು ದೂರ ಇಟ್ಟರೆ ನಿಮಗೆ ಹೇಗೆ ಅನಿಸುತ್ತೆ? ನೋವಾಗುತ್ತಲ್ವಾ? ಜಯದೇವ್ ಪರವಾಗಿ ಮಾತಾಡೋದು ಬಂದಿದ್ದೀರಾ? ಇಲ್ಲ, ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ಮನೆ ಅಂದಮೇಲೆ ನಮ್ಮವರು ಸಂಬಂಧಗಳಿರ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಯಾವುದೋ ಒಂದು ವಿಷಯದಿಂದ ಮನೆ ವಾತಾವರಣ ಕೆಡೋದು, ಇಷ್ಟು ದಿನ ಜೊತೆಲಿದ್ದ ಮನಸ್ಸುಗಳು ದೂರ ಆಗೋದು ಎಷ್ಟು ಸರಿ? ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ವಲ್ಲ. ತಪ್ಪು ಮಾಡಿದವನಿಗೆ ಪಶ್ಚಾತ್ತಾಪ ಇದ್ರೆ ನೀವು ಹೇಳೋದು ಕರೆಕ್ಟ್, ಕ್ಷಮಿಸ್ಬೋದು. ಆದರೆ ಜಯದೇವ್ಗೆ ತಾನು ಮಾಡಿರೋ ತಪ್ಪಿ ಅಂತದ್ದು ಅಂತಾನೆ ಗೊತ್ತಿಲ್ಲ. ಇನ್ನು ಪಶ್ಚಾತ್ತಾಪ ಇಲ್ಲಿಂದ ಬಂತು. ನಾನು ಹೀಗಿದ್ರೇನೆ ಅವ್ನಿಗೆ ಅರ್ಥ ಆಗೋದು, ಬಿಸಿಗೆ ಕಬ್ಬಣ ಕರಗೋದು ಅಲ್ವಾ? ಅವ್ರಿಗವ್ರ ತಪ್ಪು ಅರ್ಥ ಆಗಿದೆ, ಪಶ್ಚಾತ್ತಾಪನೂ ಇದೆ. ಆದರೆ ನೀವು ಒಂದ್ಸಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದೀರಾ? ಅವ್ರಿಗೇನಾಗ್ತಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಆದರೂ ಮಾಡಿದ್ದೀರಾ? ಅವ್ರನ್ನ ತಪ್ಪು ಮಾಡಿದ್ರು, ಅದಕ್ಕೆ ನೀವು ಶಿಕ್ಷೆ ಕೊಟ್ರೆ ಅಲ್ಲಿಗೆ ಕೆಲಸ ಮುಗೀತು ಅಂತ ಸುಮ್ಮನಿದ್ದೀರಾ? ಪಾಪ ಅವ್ರಿಗೆಷ್ಟು ಅವಮಾನ ಆಗ್ತಿರ್ಬೋದು, ಯಾರಿಗೂ ಹೇಳಕ್ಕಾಗದೆ ತಡ್ಕೊಳಕ್ಕಾಗದೆ ಅವ್ರು ಎಷ್ಟು ಒದ್ದಾಡ್ತಿರ್ಬೋದು. ತಪ್ಪು ಒಪ್ಪು ಏನೇ ಆಗಿರಲಿ, ಅವ್ರಿಗೂ ಅಂತ ಒಂದು ಮನಸ್ಸಿದೆ ತಾನೆ, ಅವ್ರಿಗೂ ಹರ್ಟ್ ಆಗತ್ತೆ ತಾನೆ? ಹರ್ಟ್ ಆಗಲಿ ಬಿಡಿ, ಹರ್ಟ್ ಆದ್ರೇನೆ ಅವ್ನಿಗೆ ಅರ್ಥ ಆಗೋದು, ಸರಿ ಹೋಗೋದು. ಹಾಗಂತ ಬೆಳೆದ್ ನಿಂತ ತಮ್ಮನ್ನ ಹಾಗೆ ಹೊಡೆದು ಬಡ್ದು ಮನೆಯಿಂದ ಆಚೆ ಹೋಗ್ತಾ ಇರೋ ಹಾಗೆ ಮಾಡಿದ್ರೆ ಅವ್ರಿಗೇನು ಆಗ್ಬಾರ್ದು. ಗೌತಮ್ ಅವರೇ, ಪ್ಲೀಸ್ ಅವ್ರ ವಿಷಯದಲ್ಲಿ ಮನಸ್ಸನ್ನ ಕಲ್ ಮಾಡ್ಕೋಬೇಡಿ. ಮನೆಯವ್ರನ್ನ ಹೊರಗಿನವ್ರ ಥರ ನೋಡಬೇಡಿ. ಅವ್ರು ಏನೇ ಮಾಡಿರಲಿ, ಎಷ್ಟೇ ತಪ್ಪು ಮಾಡಿರಲಿ, ಅವರು ನಿಮ್ಮ ತಮ್ಮನೇ. ದಂಡ್ಸೋದ್ ಬಿಟ್ಟು ಅಣ್ಣನಾಗಿ ನೀವು ಅವ್ರನ್ನ ತಿದ್ದಬೇಕು, ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ಬೇಕು. ನಾನು ಫೋರ್ಸ್ ಮಾಡ್ತಿಲ್ಲ, ನನ್ಗನ್ಸತ್ತನ್ನ ಹೇಳಿದ್ದೀನಿ. ನಾನು ಹೇಳಿರೋದಲ್ಲಿ ನಿಮಗಿಷ್ಟು ಸರಿ ಅನ್ಸಿದ್ರೆ ಪ್ಲೀಸ್ ಅವ್ರನ್ನ ತಿದ್ಕೊಳ್ಳೋಕೆ ಒಂದೇ ಒಂದು ಚಾನ್ಸ್ ಕೊಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.